ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಾಮಾನ್ಯವಾಗಿ ನಾವು ಹಬ್ಬಗಳಿಗೆ ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ, ರವೆ ಪಾಯಸ ಅಂತ ತುಂಬಾ ತರದ ಪಾಯಸಗಳನ್ನ ಮಾಡ್ಕೊಂಡಿರ್ತೀವಿ. ಆದ್ರೆ ಈ ಅಕ್ಕಿ ಹಿಟ್ಟಿಂದ ಮಾಡೋ ಪಾಯಸ ತುಂಬಾ ಹೊಸದಾಗಿದ್ದು ವಿಭಿನ್ನವಾಗಿರುತ್ತೆ. ಈ ಪಾಯಸವನ್ನ ಪಾಲತಾಲಿಕುಲು ಅಂತ ಕರೀತಾರೆ. ಇದನ್ನ ವಿಶೇಷವಾಗಿ ಆಂಧ್ರ ಮತ್ತು ತೆಲಂಗಾಣದ ಕಡೆ ಗಣೇಶ ಚೌತಿ ಅಂದೇ ಇದನ್ನ ಪ್ರಸಾದವಾಗಿ ಮಾಡ್ಕೊಳ್ತಾರೆ. ಈ ಪಾಲತಾಲಿಕುಲು ಅಂದ್ರೆ ಅಕ್ಕಿ ಹಿಟ್ಟಿನ ಪಾಯಸವನ್ನ ಕೆಲವರು ತಿಂದಿರ್ತಾರೆ, ಕೆಲವರು ತಿಂದಿರಲ್ಲ. ಸೊ ಯಾರು ತಿಂದಿಲ್ವೋ ಈ ಪಾಯಸವನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈ ಪಾಲತಾಲಿಕುಲನ್ನ ಮಾಡೋದು ಹೇಗೆ ನೋಡೋಣ. ಲೆಟ್ ಸ್ಟಾರ್ಟ್. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಬೆಲ್ಲ, 50 ml ನೀರ್ನ ಹಾಕಿ ಬೆಲ್ಲನ ಕಂಪ್ಲೀಟ್ ಆಗಿ ಕರಗಿಸ್ಕೊಂಡು 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ ಗ್ಯಾಸ್ನ ಆಫ್ ಮಾಡಿ ಸ್ಪೂನ್ ಅಲ್ಲೇ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಿಸಿ ಇದ್ದ ಹಾಗೇನೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಬೇಕು. ಈ ಹಿಟ್ಟು ತುಂಬಾ ತೆಳುವಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಆಗ ಮಾತ್ರನೇ ಹಾಲ್ಗೆ ಹಾಕ್ದಾಗ ಹಾಲ್ನ ಹೀರ್ಕೊಂಡು ಚೆನ್ನಾಗಿ ಬೆಂದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಹಿಟ್ಟನ್ನ ಸ್ವಲ್ಪ ತಗೊಂಡು ಉಂಡೆ ಕಟ್ಟಿ 2 ಕೈಯಿಂದ ದೀಪದ ಬತ್ತಿ ಮಾಡ್ತಾರಲ್ಲ ಆ ರೀತಿ ಸ್ಟ್ರಿಪ್ ಅನ್ನ ಒತ್ಕೊಳ್ಳಿ. ನೆನ್ಪಿರ್ಲಿ, ಇದು ತೀರಾ ಸಣ್ಣನೂ ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು, ಮೀಡಿಯಂ ಸೈಜ್ ಇರೋ ತರ ಒತ್ಕೊಳ್ಳಿ. ಈಗ ಪ್ಯಾನ್ಗೆ ಅರ್ಧ ಲೀಟರ್ ಗಟ್ಟಿ ಹಾಲನ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಹಾಲು ಕಾದ ನಂತರ 2 ಗಂಟೆ ನೆನೆ ಇಟ್ಟಿದ್ದ 2 ಟೇಬಲ್ ಸ್ಪೂನ್ ಸಾಬುದಾನನ ಹಾಕಿ ಸಾಬುದಾನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಗೆ ಟರ್ನ್ ಆಗ್ತಿದ್ದ ಹಾಗೇನೆ ಮಾಡಿಟ್ಟಿದ್ದ ಅಕ್ಕಿ ಹಿಟ್ಟಿನ ಸ್ಟ್ರಿಪ್ಸ್ ಗಳನ್ನ ಹಾಕಿ ಯಾವುದೇ ಕಾರಣಕ್ಕೂ ಸೌಟ್ ಇಂದ ಮಿಕ್ಸ್ ಮಾಡ್ಕೊಳ್ದೆ ಲಿಡ್ ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ 10 ನಿಮಿಷ ಬೇಯಿಸ್ಕೊಳ್ಳಿ. ಲಿಡ್ ನ ಓಪನ್ ಮಾಡಿ ಸೌಟ್ ಇಂದ ಇದನ್ನ ನಿಧಾನವಾಗಿ ತಿರುಗಿಸ್ಕೊಳ್ಳಿ. ಈ ಹಿಟ್ಟು ಬೆಂದಿದ್ಯೋ ಇಲ್ವೋ ಅಂತ ನೋಡೋದಕ್ಕೆ ಚಾಕುವಿನಿಂದ ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಿದ್ರೆ ಬೆಂದಿದೆ ಅಂತ ಅರ್ಥ. ಈಗ 50 ml ಕಂಡೆನ್ಸ್ ಮಿಲ್ಕ್ ನ ಹಾಕ್ತಾ ಇದ್ದೀನಿ. ಇದನ್ನ ಸಾಮಾನ್ಯವಾಗಿ ಬೆಲ್ಲ ಹಾಕಿ ಮಾಡ್ತಾರೆ, ಬೇಕಿದ್ರೆ ನೀವು ಸಕ್ಕರೆ ಹಾಕೋಬಹುದು. ನೆನ್ಪಿರ್ಲಿ, ಕಂಡೆನ್ಸ್ ಮಿಲ್ಕ್ ಹಾಕ್ದಾಗ ಸಿಗೋ ಕನ್ಸಿಸ್ಟೆನ್ಸಿ ಮತ್ತು ಆ ಟೇಸ್ಟ್ ಸಕ್ಕರೆ ಹಾಕ್ದಾಗ ಸಿಗೋದಿಲ್ಲ. 1 ಟೇಬಲ್ ಸ್ಪೂನ್ ಯಾಲಕ್ಕಿ ಪೌಡರ್ ನ ಹಾಕಿ ಕಲ್ಸ್ಕೊಂಡು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, ಗೋಡಂಬಿ ದ್ರಾಕ್ಷಿನ ಹಾಕಿ ಹುರ್ಕೊಂಡು ಇದನ್ನ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗಿತು ಕಣ್ರಿ. ಗಣನಾಯಕನಿಗೆ ತುಂಬಾ ಪ್ರಿಯವಾದ ಪಾಲತಾಲಿಕುಲು ರೆಡಿ ಆಗಿದೆ. ಇದನ್ನ ಅವನಿಗೆ ನೈವೇದ್ಯಕ್ಕೆಂದು ಇಟ್ಟು ಎಲ್ಲರಿಗೂ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ನಮ್ಮ ಜೀವನದಲ್ಲಿರುವ ಎಲ್ಲಾ ವಿಘ್ನಗಳನ್ನು ನಿವಾರಣೆ ಮಾಡು ಎಂದು ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸೋಣ.